ರಾಜ್ಯದಲ್ಲಿ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದ್ದು, ಸದ್ಯಕ್ಕೆ ಲೋಡ್ ಶೆಡ್ಡಿಂಗ್ ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ವಿಧಾನ ಪರಿಷತ್ತಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ ಈವರೆಗೆ ವಿದ್ಯುತ್ ಅಭಾವವಿಲ್ಲ. ಅಗತ್ಯವಿರುವಷ್ಟು ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ. ಇತರೆ ರಾಜ್ಯಗಳಿಂದಲೂ ವಿದ್ಯುತ್ ಖರೀದಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಅದರಿಂದ ನಮಗೀಗ ಈ ಅಕ್ರಮ ಸಕ್ರಮ ಜಾರಿಗೆ ತಂದು ನಾವೇನು ಮಾಡಿದ್ವಿ, ಎಲ್ಲರೂ ಈಗ ಸುಮಾರು 4.5 ಲಕ್ಷ ಪಂಪ್ಸೆಟ್ಗಳು ಪೆಂಡಿಂಗ್ ಇದ್ದರೂ ಸಮೇತ ಪ್ರತಿಯೊಬ್ಬರು ಅಕ್ರಮವಾಗಿ ತಗೊಂಡಿದ್ದಾರೆ. ನಾವು ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ರೈತರಿಗೆ ತೊಂದರೆ ಆಗ್ತದೆ, ಸ್ಟಾಪ್ ಮಾಡ್ತಾ ಇಲ್ಲ. ಅವರು ಸಮೇತ ಎಲೆಕ್ಟ್ರಿಸಿಟಿ ತಗೊಳ್ತಿದ್ದಾರೆ. ಯಾವಾಗ ಗ್ರಿಡ್ನಲ್ಲಿ ಹೆಚ್ಚಿಗೆ ಎಲೆಕ್ಟ್ರಿಸಿಟಿ ಇರುವುದಿಲ್ಲ ಮತ್ತು ಹೆಚ್ಚಿನ ಒಂದು ನಮ್ಮ ಇರಿಗೇಷನ್ ಪಂಪ್ಸೆಟ್ಗಳನ್ನ ಆನ್ ಮಾಡಿದರೆ ಆ ಟ್ರಾನ್ಸ್ಫಾರ್ಮರು ಸಮೇತ ಬರ್ನ್ ಆಗ್ತದೆ. ನಾವು ಕೆಲವು ಪ್ರದೇಶಗಳಲ್ಲಿ 7 ಅವರ್ಸು ಕೊಟ್ಟರೆ ಅವರು 7 ಅವರ್ಸು ನಮಗೆ ಒಂದು ಕಂಟಿನ್ಯೂಸ್ ಕೊಡಬೇಡಿ. ನಮಗೆ ನೀರಿನ ಶಾರ್ಟೇಜ್ ಇದೆ ಬೋರ್ವೆಲ್ಲಲ್ಲಿ. ಅವರು ಪಬ್ಲಿಸಿಟಿ ಕೊಡು ಅಂತ ಹೇಳಿದ್ರೆ ಕೊಟ್ಬಿಡಿ ಅಷ್ಟೇ. ಅದೇ ಅದನ್ನ ನಾನು SMS ಬೇರೆ ಪಬ್ಲಿಸಿಟಿ ಕೊಟ್ಟು ಪೇಪರ್ಲಿ ಸಮೇತ ಎಷ್ಟು ಯಾವ್ದು ನಾವು ಮೆಸ್ಕಾಂ ಅವ್ರಿಗೆ ಹೇಳ್ತೀವಿ, ಅದನ್ನು ಮಾಡಿಕೊಡು ಅಂತ ಕೆಲಸ. ಸಭಾಪತಿಗಳೇ, ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಆದರೆ ನೇಮಕಾತಿ ಪ್ರಕ್ರಿಯೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು, ಇದನ್ನು ತೆರವುಗೊಳಿಸಲು ಅಡ್ವೊಕೇಟ್ ಜನರಲ್ ಅವರೊಂದಿಗೆ ಚರ್ಚಿಸಲಾಗಿದೆ. ತೆರವಾದ ನಂತರ ಪ್ರಾಧ್ಯಾಪಕರ ನೇಮಕಾತಿ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಎಲ್ಲ ಕ್ರಮ ವಹಿಸಿದ್ವಿ. ವಿವಿಧ ತಂಡಗಳನ್ನು ರೂಪಿಸಿ ಏನು ದಾಖಲಾತಿಗಳ ಪರಿಶೀಲನೆ ವಿಚಾರದಲ್ಲಿ ತ್ವರಿತವಾಗಿ ಆಗಬೇಕು, ಅವರಿಗೆ ನೇಮಕಾತಿ ಆದೇಶ ಕೊಡ್ತಕ್ಕಂಥದ್ದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡಿದ್ದೀವಿ. ಈಗಾಗಲೇ ಸದಸ್ಯರು ಹೇಳಿದಾಗೆ ಈಗಾಗಲೇ ಬಹಳಷ್ಟು ಸುಮಾರು 765 ಜನರ ಸಂಪೂರ್ಣ ಇದಾಗಿದೆ. ಇನ್ನು ಕೆಲವು ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳಿಗೂ ಸದಸ್ಯರ ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಲಾಗುವುದು. ಸರ್ಕಾರಿ ಶಾಲೆಗಳ ಜೊತೆಗೆ ಅನುದಾನಿತ ಶಾಲೆಗಳನ್ನು ಪರಿಗಣಿಸಿ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಶಾಲೆಗಳಲ್ಲಿ ಕ್ವಾಲಿಟಿ ಕಮ್ಮಿ ಆಗ್ತದೆ. ನಾವಾದ್ರೆ ಏನ್ ಮಾಡ್ತೀವಿ, ಅಧ್ಯಕ್ಷರೇ ಗೆಸ್ಟ್ ಟೀಚರ್ಸ್ ಅಂತ ಹಾಕಿ ಗೆಸ್ಟ್ ಟೀಚರ್ಸ್ನ ನಾವು ಸ್ಯಾಲರಿ ಕೊಡ್ತೀವಿ. ಅನುದಾನಿತ ಶಾಲೆಯಲ್ಲಿ ಪಾಪ ಕೆಲವು ಶಾಲೆಗಳಲ್ಲಿ ರಿಸೋರ್ಸಸ್ ಇರೋದಿಲ್ಲ ಅವರಿಗೆ. ಅದಕ್ಕೆ ನಾವು ಆದಷ್ಟು ಬೇಗ ನಾವು ಕೊಡಬೇಕಾಗ್ತದೆ. ಅದನ್ನ ನಾವು ಆದಷ್ಟು ಬೇಗ ತೀರ್ಮಾನ ತಗೊಂಡು ಅವರಿಗೆ ಏನು ಪ್ರೋಸೆಸ್ ಸ್ಟಾರ್ಟ್. ಅನುದಾನಿತ ಶಾಲೆಗಳಿಗೆ ಸಿಬ್ಬಂದಿ ನೇಮಕ ಮಾಡುವ ಸಂಬಂಧ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಅಂಡ್ ಅನುದಾನಿತ ಶಾಲೆಗಳ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾನು ಬೇಗ ಫಾಸ್ಟ್ ಆಗಿ ನಾವು ಮಾಡ್ತೀವಿ. ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್, ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗಳಿಗೆ ಔಷಧಿ ಖರೀದಿಗೆ ಪ್ರತಿ 2 ವರ್ಷಕ್ಕೊಮ್ಮೆ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ. ಈಗಿರುವ ಟೆಂಡರ್ ಪ್ರಕ್ರಿಯೆ ಸರಿಯಿಲ್ಲದ ಕಾರಣ ನಿಯಮಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಹೇಳಿದರು. ಆಸ್ಪತ್ರೆಗಳಿಗೆ ಔಷಧಿ ಖರೀದಿಸುವ ಸಂದರ್ಭದಲ್ಲಿ ನಿರ್ದಿಷ್ಟವಾದ ಮಾನದಂಡಗಳನ್ನು ಪಾಲನೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಕೆಎಸ್ಎಂಎಸ್ ಸಂಸ್ಥೆ ಮೂಲಕವೇ ಖರೀದಿಸಲಾಗುತ್ತಿದೆ ಎಂದು ಹೇಳಿದರು. ಈಗ ನಮ್ಮ ಏನು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಅನೇಕ ಸಮಸ್ಯೆಗಳು, ಗೊಂದಲಗಳಿದೆ. ಈಗ ಏನು 732 ಔಷಧಿಗಳನ್ನು ನಾವು ಖರೀದಿ ಮಾಡಬೇಕಾಗಿದೆ. ಮಾನ್ಯ